ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವ್ಲಾಗ್ನಲ್ಲಿ ಅಂದರೆ ನನ್ನ ವಿಡಿಯೋದಲ್ಲಿ ಇವಾಗ ಸ್ಪೆಷಲ್ ಆಗಿ ಚಟ್ಪಟ್ ಅಂತ ರೆಡಿ ಆಗಿರುವ ಒಂದು ಮಸಾಲೆ ರೈಸನ್ನು ತೋರಿಸ್ತಾ ಇದ್ದೀನಿ. ಇದು ಎಲ್ರಿಗೂ ಈಸಿಯಾಗಿ ವಿತ್ ಟೇಸ್ಟಿಯಾಗಿ ಇರುತ್ತೆ. ಅದಕ್ಕೆ ಮೊದಲಿಗೆ ಏನೇನು ಸಾಮಗ್ರಿ ಬೇಕಂತ ತೋರಿಸ್ತಾ ಇದ್ದೀನಿ. ಇದು ಪಲಾವ್ ಎಲೆ ಬೇಕು. ಇದಕ್ಕೆ ಇದು ಈ ಥರ ಮೊಗ್ಗು ಸ್ಟಾರ್ ಇರ್ತದಲ್ಲ ಫ್ರೆಂಡ್ಸ್, ಈ ಥರದ್ದು ಒಂದು ಬೇಕು. ಇದರಲ್ಲಿ ನಾನು ಜಾಸ್ತಿ ಬಳಸ್ತಾ ಇಲ್ಲ, ಜಾಸ್ತಿ ಮಸಾಲೆನೂ ಬೇಡ ಅಂತ ಇದ್ರನ್ನ 2 ಹೆಸಳನ್ನು ಅಷ್ಟೇ ಬಳಸ್ತಾ ಇದ್ದೀನಿ. ಇದಷ್ಟೇ ಸಾಕು ಫ್ರೆಂಡ್ಸ್. ಇದು ಇಟ್ಟು ಹಾಕೋದು ಬೇಡ. ಇದಕ್ಕೆ ಚಕ್ಕೆ ಹಾಕೋತಾ ಇದ್ದೀನಿ. ಇಷ್ಟೇ ಚಕ್ಕೆ ತೊಗೊಂಡಿದ್ದೀನಿ ನಾನು. ಒಂದೇ ಒಂದು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿ ವಿದೌಟ್ ಈ ಥರ ಕವರನ್ನು ತೆಗಿಲಾರ್ದೆ ಈ ಥರನೇ ಅಪ್ಟಾನೇ ಹಾಕಿ ಅಂದರೆ ಸೂಪರ್ ಆಗಿರುತ್ತೆ. ಆಮೇಲೆ ನೆಕ್ಸ್ಟು ಇದಕ್ಕೆ 5-6 ನಾನು ಮೆಣಸನ್ನು ತೊಗೊಂಡಿದ್ದೀನಿ, ಕರಿ ಮೆಣಸನ್ನು ತೊಗೊಂಡಿದ್ದು ಮಸಾಲೆ ಪದಾರ್ಥ ಆಯಿತು. ಇವಾಗ ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ ವಿತ್ ಇದು ಪುದೀನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರನೇ ಹಾಕಿ, ಅಂದರೆ ಜಾಸ್ತಿ ಸಣ್ಣ ಮಾಡಲಿಕ್ಕೆ ಹೋಗಬೇಡಿ. ಈ ಥರ ಒಂದೇ ಒಂದು ಹಸಿಮೆಣ್ಸಿಕಾಯಿ ಈ ಥರ ನಾನು ಉದ್ದಗೆ ಹೋಳಿಟ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಇಂಚಷ್ಟು ನಾನು ಅಲ್ಲ ತೊಗೊಂಡಿದ್ದೀನಿ. ಇವಾಗ ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ. ಇದಕ್ಕೆ 3 ಬಟ್ಲದಷ್ಟು ಮೊದಲಿಗೆ ಸ್ವಚ್ಛ ಮಾಡಿ ಇಟ್ಕೊಂಡಿರುವ ನಾರ್ಮಲ್ ಆಗಿರುವ ರೈಸನ್ನು ತೊಗೊಂಡಿದ್ದೀನಿ. ಕೋಲಂ ರೈಸ್ ಈ ಥರ ನಿಮ್ಮ ಕಡೆ ಯಾವ್ದು ಇರುತ್ತೋ ಆ ಥರ ರೈಸನ್ನು ತೊಗೊಳ್ಳಿ. ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಇದಕ್ಕೆ ಹಾಕ್ಲಿಕ್ಕೆ ಅಂತ ಹೇಳಿ ಗೀ ಅಂತಂತಂದರೆ ತುಪ್ಪನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ಮತ್ತೇನು ಹೆರ್ಚೋದು ಅಥವಾ ಉಳ್ಳಾಗಡ್ಡೆ ಅದು ಏನು ಹಾಕ್ಲಾರ್ದೆ ವಿದೌಟ್ ಇದನ್ನು ಸಾಮಗ್ರಿ ಬಳಸ್ಕೊಂಡು ಈ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಈ ಥರ ನಾರ್ಮಲ್ ಆಗಿ ನಿಮ್ಗೆ ಅದೇ ರೀತಿ ತಿಂದು ಬೇಜಾರಾದಾಗ ಈ ಥರ ಮಾಡ್ಕೊತೀನಿ. ತುಂಬಾ ಸಖತ್ತಾಗಿರುತ್ತೆ. ಮತ್ತು ಈ ಥರ ಜಲ್ದಿನೂ ಆಗುತ್ತೆ. ವಿತ್ ಜಾಸ್ತಿ ಜನ ಬಂದಿದಾಗ ನಿಮ್ಗೆ ಯಾವ ರೀತಿ ಹೆರ್ಚ್ಕೋದು ಕುಡಿದ್ರೂ ಟೈಮ್ ಇರಲ್ಲ, ಅವಾಗ ಈ ಥರ ಮಾಡ್ಬೋದು. ಮತ್ತು ಬ್ಯಾಚುರಲ್ ಇರ್ತಾರಲ್ಲ ಫ್ರೆಂಡ್ಸ್ ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗ್ಲಾರ್ದೆ ಪೇಚಾಡ್ತಾ ಇರ್ತಾರೆ ತುಂಬಾ. ಅವ್ರಿಗೆ ಇದೊಂದು ತುಂಬಾ ಉಪಯುಕ್ತವಾಗಿರುವಂಥ ಒಂದು ಜಾಸ್ತಿ ಇಂಗ್ರೀಡಿಯೆಂಟ್ ಬಳಸಲಾರ್ದೇ ಇದನ್ನು ಮಾಡಬಹುದು ನೋಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋದು ನೆಸೆಸಿಟಿ ಇಲ್ಲ. ಇವಾಗ ನಾವೇನು ತೊಗೊಂಡಿದ್ದೆಲ್ಲ ಫ್ರೆಂಡ್ಸ್ ಈ ಥರನ ಒಂದೊಂದೇ ಇದಕ್ಕೆ ಹಾಕೋತಾ ಹೋಗಿ. ಇವಾಗ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, ಇದನ್ನು ಹಾಕೋತಾ ಇದ್ದೀನಿ ನಾನು. ಯಾವುದೇ ರೀತಿಯ ಹೊಳ್ಕೋದು ಅಂದರೆ ಯಾವುದೇ ರೀತಿ ಕಟ್ ಮಾಡುವಂಥ ಪ್ರಮೇಯನೇ ಇರೋದಿಲ್ಲ. ಈ ಥರ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಇವಾಗ ಈ ಥರ ಸಖತ್ತಾಗಿರುತ್ತೆ. ಬೇಕಾದರೆ ನೀವು ಈರುಳ್ಳಿನೂ ಹಾಕೋಬೋದು, ಇಲ್ಲ ಅಂತಂದರೆ ಬೇಡ ಫ್ರೆಂಡ್ಸ್. ಈರುಳ್ಳಿ ತಿನ್ನಲಾರ್ದೇ ಈ ಥರನೇ ಹೆಚ್ಕೊಂಡು ಈ ಥರ ಯಾವುದೇ ರೀತಿ ಬಳಸಲಾರ್ದೇ ಮಾಡಿದ್ರೂ ತುಂಬ ಸಖತ್ತಾಗಿರುತ್ತೆ. ಇವಾಗ ಇದನ್ನೇನು ಮೆಣಸಿನ್ಕಾಯಿ ಇರ್ತಲ್ಲ ಇದನ್ನು ಹಾಕೋತಾ ಇದ್ದೀನಿ. ಸೈಡಿಗೆ ನಾನು ಇದನ್ನು ಕುಟ್ಕೋತಾ ಇದ್ದೀನಿ. ಅಷ್ಟು ಇಂಚು ಕೆಳಗಡೆ ಬಿತ್ತು ಫ್ರೆಂಡ್ಸ್. ಸ್ವಲ್ಪ ಬೆಳ್ಳುಳ್ಳಿನೂ ಕುಟ್ಕೋಬೇಕು ಈ ಥರ. ಇವಾಗ ಇದು ಕುಟ್ಕೊಂಡು ಆಗಿದೆ ಫ್ರೆಂಡ್ಸ್. ಇವಾಗ ಕುಟ್ಕೊಂಡು ಆಗಿದೆ. ಇವಾಗ ಇದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಇದಕ್ಕೆ ಜಾಸ್ತಿ ಟೈಮ್ನು ಹತ್ತಂಗಿಲ್ಲ ಫ್ರೆಂಡ್ಸ್. ನೀವು ಚಟ್ಪಟ್ ಅಂತ ಹೇಳಿ ಮಾಡ್ಕೋಬೋದು. ಇವಾಗ ಆಗಿದೆಯಲ್ಲ ಫ್ರೆಂಡ್ಸ್, ಇದಕ್ಕೇ ನಾವು ಕೊತ್ತಂಬರಿಯನ್ನು ಹಾಕೋಬೇಕು ಮತ್ತು ಪುದೀನೂ ಹಾಕೋಬೇಕು. ಒಗ್ಗರಣೆಗೆ ಪುದೀನ ಮತ್ತು ಕೊತ್ತಂಬರಿನ ಹಾಕೋಬೇಕು. ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಈ ಥರ ಮಿಕ್ಸ್ ಮಾಡಿ
ಇವಾಗ ಇದು ಹಾಗೆ ರೀತಿ ಬೇಯ್ಕೋತಾ ಇರಲಿ ಫ್ರೆಂಡ್ಸ್. ಇವಾಗ ಇದನ್ನು ಅಕ್ಕಿನ ಚೆನ್ನಾಗಿ ಒಂದು ಸ್ವಲ್ಪ ತೊಳ್ಕೊಳ್ಳೋಣಂತೆ. ಎರಡು ಮೂರು ಸಲ ಈ ಥರ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣಂತೆ. ಇವಾಗ ಇದೆಲ್ಲ ಆಗಿದೆ ಅಲ್ಲ ಫ್ರೆಂಡ್ಸ್, ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಫ್ರೆಂಡ್ಸ್. ಇವಾಗ ಕಾಣಿಸ್ತಾ ಇದೆ, ಇದಕ್ಕೆ ಅರಿಶಿನ ಪುಡಿ ಹಾಕೋ ನೆಸೆಸಿಟಿ ಇಲ್ಲ, ಬೇಕಂದರೆ ಅರಿಶಿನ ಪುಡಿನೂ ಹಾಕೋಬಹುದು. ಇವಾಗ ನೀರನ್ನು ಹಾಕೋತಾ ಇದ್ದೀನಿ. ಸರಿ ಸುಮಾರು ಇದರಲ್ಲೇ ಈ ಗ್ಲಾಸ್ನಲ್ಲಿ ನಾನು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಉರಿ ಒಂದು ಸ್ವಲ್ಪ ಸಣ್ಣ ಇಟ್ಟಿದ್ದಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಜೋರಲ್ಲಿ ಕುದಿಲಿಕ್ಕೆ ಬಿಡೋಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ನೋಡಿ ಕರೆಕ್ಟಾಗಿ ಹಾಕ್ಕೊಳ್ಳಿ. ಉಪ್ಪಿನ ಸ್ವಾದ ಕರೆಕ್ಟ್ ಇದ್ದರೆ ತುಂಬಾ ಸಖತ್ತಾಗಿರುತ್ತೆ. ಕಡಿಮೆನೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಜಾಸ್ತಿನೂ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಉಪ್ಪಿನ ಸ್ವಾದ ಕರೆಕ್ಟ್ ಇರುವಾಗೆ ನೋಡ್ಕೊಳ್ಳಿ. ಅಂದರೆ ನಾನು ಉಪ್ಪಿನ ಸ್ವಾದ ಎಷ್ಟಿರುತ್ತೆ ಅಷ್ಟು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಕುದಿಲಿಕ್ಕೆ ಬಿಡೋಣ. ಜೋರು ಮಾಡಿ ಕುದಿಲಿಕ್ಕೆ ಬಿಟ್ಟು ಒಂದು ಸ್ವಲ್ಪ ವೇಟ್ ಮಾಡೋಣ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಕುದಿ ಬರ್ತಾ ಇದೆಯಲ್ಲ. ಇವಾಗ ನಾವೇನು ಮಾಡಬೇಕಂತಂದರೆ ನಮ್ಮ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಪ್ಪ. ಅಂದರೆ ಇವಾಗ ರೈಸು ಒಂದಕ್ಕೊಂದು ಅಂಟ್ಕೋತಾವಲ್ಲ ಫ್ರೆಂಡ್ಸ್, ಅದು ಅಂಟ್ಕೊಳ್ಳಾದ್ರೆ ತಡೆಗಟ್ಟಲಿಕ್ಕೆ ನಾವು 1 ಸ್ಪೂನ್ ಅಥವಾ 2 ಸ್ಪೂನ್ ಇದಕ್ಕೆ ತುಪ್ಪನೂ ಹಾಕಬೇಕು. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರ್ತವೆ. ವಿತ್ ಅಕ್ಕಿ ಒಂದಕ್ಕೊಂದು ಅಂಟ್ಕೋದಿಲ್ಲ, ಬಿಡಿ ಬಿಡಿ ಆಗಿರುತ್ತೆ. ಅಂತಂದರೆ ಹೇಗೆ ಹೋಟೆಲ್ ಸ್ಟೈಲ್ನಲ್ಲೇ ಸಿಗ್ತದಲ್ಲ ಆ ರೀತಿನೇ ಇರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ, ಸ್ವಲ್ಪ ಕೈ ಆಡಿಸಿದಾದ್ಮೇಲೆ ಇದೆಲ್ಲ ಅಕ್ಕಿ ತೊಳ್ಕೊಂಡಿರ್ತೀವಲ್ಲ, ಚೆನ್ನಾಗಿ ತೊಳ್ಕೊಂಡಿರ್ತದಲ್ಲ, ಈ ಅಕ್ಕಿನ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಹಾಕೋತಾ ಇದ್ದೀನಿ. ಕುದಿಯೋ ಮುತ್ತಿಗೆ ಅಕ್ಕಿ ಹಾಕ್ಕೊಳ್ಳಿ. ಅಷ್ಟು ಅಕ್ಕಿಯನ್ನು ಈ ಥರ ಹಾಕ್ಕೋಬೇಕು. ತುಂಬ ಈಸಿಯಾಗಿರುತ್ತೆ. ಎಲ್ರಿಗೂ ಮನೇಲಿ ಇಂಗ್ರೀಡಿಯೆಂಟ್ಸ್ ಸಿಗೋದು ಇದೆ. ಯಾವುದೇ ರೀತಿ ಹೊರಗಿನ ತರಬೇಕಂತ ಏನಿಲ್ಲ. ಮಸಾಲೆ ಪದಾರ್ಥ ಒಂದು ಸ್ವಲ್ಪ ತರಬೇಕು ಅಷ್ಟೇ. ಅಂದರೆ ರೈಸ್ ಇರುತ್ತೆ, ಯಾವುದೇ ರೀತಿ ಅಂದರೆ ನಿಮ್ಮ ಕಡೆ ಏನೂ ಇರಲಿಲ್ಲ ಅಂತಂತಂದರೆ ಕಾಯಿಪಲ್ಲೆ ಈ ಥರ ರೈಸ್ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಮಗೆ ಹೆಲ್ದಿಯೇನೂ ಇರುತ್ತೆ. ಮನೇಲಿ ತಿಂದಿರುವಂಥ ಸಾರ್ಥಕತೆನೂ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಕೈ ಆಡಿಸಿ ಓಕೆ, ಲಿಡ್ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಈ ಥರ ಲಿಡ್ ಮುಚ್ಚಿ ಪ್ಯಾಕ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಸಿಟ್ಟಿ ಹೊಡಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. 3 ಸಿಟ್ಟಿ ಆದಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಸಿಟ್ಟಿ ಹೊಡಿಲಿಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಅರೆ ವಾ, ನಮ್ಮ ಮಸಾಲೆ ರೈಸ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದು ಈ ಥರ ಇವಾಗ ಇದನ್ನು ಬಿಸಿದಾಗೆ ಒಂದು ಸ್ವಲ್ಪ ನಾನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆರಿದ ಮೇಲೆ ಕಲಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಬಿಡಿ ಬಿಡಿಯಾಗಿ ಬರ್ತದೆ. ಇದನ್ನು ನಾವು ಯಾವುದಾದ್ರೂ ರಾಯ್ತದ ತಿಂದ್ರೂ ಚೆನ್ನಾಗಿರುತ್ತೆ. ಇಲ್ಲ ಅಂತಂತಂದರೆ ಬೇಳೆ ಸಾರು ಅಥವಾ ಸಾಂಬಾರತ್ತು ಮಾಡಿಕೊಂಡು ಸ್ಪೈಸಿಯಾಗಿ ವಿತ್ ದಾಲ್ ಜೊತೆ ತಿಂದರೆ ತುಂಬಾ ಸಖತ್ತಾಗಿರೋ ಟೇಸ್ಟ್ ಕೊಡುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಬಟನ್ನ ಒತ್ತಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.